ಸ್ವಾಮಿಯೇ ಶರಣಮಯ್ಯಪ್ಪ. ಮಕರ ಸಂಕ್ರಾಂತಿ ಅಂತಂದ್ರೇನೆ ಮಕರ ಜ್ಯೋತಿ ಅಂತಂದ್ರೆ ಶಬರಿಮಲೆ ಅಂತಂದ್ರೆ ಅಲ್ಲಿ ವಿರಾಜಮಾನವಾಗಿ ಕುಳಿತಿರುವಂತಹ ಬ್ರಹ್ಮಚಾರಿ ಪಂದಳ ಕಂದ ಮಣಿಕಂಠ ಮುರುಗನ್ ಅಯ್ಯಪ್ಪ. ಅವನನ್ನ ನಂಬಿಕೊಂಡು ಪ್ರತಿ ವರ್ಷ ಬರುವಂತಹ ಲಕ್ಷಾಂತರ ಜನ ಮಾಲಾಧಾರಿಗಳು. ಹಾಗೂ ಕಳೆದ 10 ವರ್ಷದಿಂದ ಇವನನ್ನ ನಾವು ನೋಡ್ಲೇಬೇಕು, ದೇವ್ರು ನಮ್ಗೆ ಡಿಸ್ಕ್ರಿಮಿನೇಷನ್ ಮಾಡಂಗಿಲ್ಲ, ಜೆಂಡರ್ ಇಕ್ವಾಲಿಟಿ ಅಂತ ಹೋರಾಡ್ತಾ ಇರೋ ಸೋ ಕಾಲ್ಡ್ ಫೆಮಿನಿಸ್ಟ್, ಫೆಮಿನಾಸಿಸ್. ನೈಷ್ಠಿಕ ಬ್ರಹ್ಮಚರ್ಯದ ಆಚರಣೆಯನ್ನ ಮಾಡ್ತಾ ಇರುವಂತಹ ದೇವತೆಗೆ ಮುಟ್ಟಾಗೋ ಏಜ್ ಲಿಮಿಟ್ ಅಲ್ಲಿ ಇರುವಂತಹ ಹೆಂಗಸರನ್ನ ಕಂಡ್ರೆ ಆಗೋದಿಲ್ವಾ? ಇದು ಜೆಂಡರ್ ಡಿಸ್ಕ್ರಿಮಿನೇಷನ್ ಅಲ್ವಾ? ಆ ದೇವರಿಗೆ ಹೆಂಗಸರನ್ನ ನೋಡ್ರೆ ಕಂಟ್ರೋಲ್ ಆಗೋದಿಲ್ವಾ? ಹಾಗಾದ್ರೆ ಏನಿದು ಶಬರಿಮಲೆಯ ರಹಸ್ಯ? ಈ ದೇವಸ್ಥಾನದ ಹಿನ್ನೆಲೆಯ ಜೊತೆಗೆ ಸೈಂಟಿಫಿಕಲಿ ಈ ಒಂದು ಸ್ಥಾನದಲ್ಲಿ ಹೆಂಗಸರನ್ನ ಯಾಕೆ ನಿಷಿದ್ಧ ಅಂತ ಕರೆಯಲಾಗುತ್ತೆ ಅನ್ನೋದನ್ನ ನಮ್ಮ ಹಿಂದೂ ಧರ್ಮದ ಬಿಲೀಫ್ ಸಿಸ್ಟಮ್ನ ಜೊತೆಗೆ ಸೈನ್ಸ್ ಏನ್ ಹೇಳುತ್ತೆ ಅನ್ನೋದನ್ನ ಈ ವಾರದ ಸನಾತನ ಕಥನದಲ್ಲಿ ಡೀಟೇಲ್ ಆಗಿ ಅರ್ಥ ಮಾಡ್ಕೊಳ್ಳುವಂತಹ ಪ್ರಯತ್ನವನ್ನ ಮಾಡೋಣ. ಮಿಸ್ ಮಾಡದೆ ನೋಡಿ.